KRS ಪಕ್ಷ ರವಕೈಬನಟ್ಟಿ ತಾಲೂಕು ಅಧ್ಯಕ್ಷ. ನಮ್ಮ ಜೊತೆ ನಮ್ಮ ಶಪ್ಪೂರು ಹಾಗೂ ನಮ್ಮ ಯಲ್ಲಪ್ಪ ಅವರು ಅದಾರೆ. ಇವತ್ತು ನಾವು ಒಂದು ರವಕೈಬನಟ್ಟಿ ತಾಲೂಕಿನ ಹೊಸೂರು ಸಾಲಿಮನಿ ಅಂತೇಳಿ ಇಲ್ಲಿ ಏನಾಗಿತ್ತು ಅಂದ್ರೆ JLBC ಅವರ ಕಡೆಯಿಂದ ಒಂದು ರೋಡ್ ಸರ್ವಿಸ್ ರೋಡ್ ಮಾಡಾಕತ್ತಾರ. ಇಲ್ಲಿ ಕೆನಾಲ್ ಮೇಲೆ ರೋಡ್ ಮಾಡಾಕತ್ತಾರು. ಈ ರೋಡ್ ಮಾಡೋದು ಈ ಒಂದು ಸರ್ವಿಸ್ ರೋಡ್ ಸ್ಯಾಂಕ್ಷನ್ ಆಗಿದ್ದು 2023 ಸ್ಯಾಂಕ್ಷನ್ ಆಗಿತ್ತು ಸರ್ವಿಸ್ ರೋಡ್. ಈಗ ಸ್ಯಾಂಕ್ಷನ್ ಆಗಿ 3 ವರ್ಷ ಆಯ್ತು. 3 ವರ್ಷ ಆದ್ರೂ ಇಲ್ಲಿ ಯಾವುದೋ ಕಾಮಗಾರಿನ ಆಗಿಲ್ಲ. ಈ ಕಾಮಗಾರಿ ಆಗಿಲ್ಲ ನೋಡ್ರಿ. ಇಲ್ಲಿ ಅವ್ರು ಗಾಡಿ ಸುತ್ತಕ್ಕೆ ಇಲ್ಲೇ ಬಿಟ್ಟು ಹೋಗ್ಯಾರ. ಅವ್ರು ಕಾಂಟ್ರಾಕ್ಟರ್ ಇದ್ರ ಹಾಕೋದು ಗಾಡಿ. ಆಮೇಲೆ ಇದು ರೋಡ್ ಎಲ್ಲ ಪೂರ ಕಿತ್ತು ಹೋಗೈತೆ. ಈಗ 3 ವರ್ಷ ಆದ್ರೂ ಇದು ಸರ್ವಿಸ್ ರೋಡ್ ಆಗಲಿಲ್ಲ ಅಂದ್ರು ಇವರು ಏನ್ ಕ್ರಮ ಕೈಗೊಂಡಾರು, ಏನೋ ನೋಟಿಸ್ ಕಳಿಸ್ಯಾರ ಅಂತ ಹೇಳಿ ಅವ್ರು ಇಂಜಿನಿಯರ್ ಅವ್ರು ಹೇಳ್ತಾರೋ. ಆಮೇಲೆ ಅವ್ರ ಗುತ್ತಿಗೆದಾರರು ಒಂದು ಇದ್ರದ್ದು ಎಸ್ಟಿಮೇಟ್ ಡೇಟ್ ಐತೆ ಅಂದ್ರೆ ಗುತ್ತಿಗೆದಾರ ಹೇಳ್ತಾರೋ 80 ಲಕ್ಷ ಅಂತೇಳಿ, ಇಂಜಿನಿಯರ್ ಹೇಳ್ತಾರೋ 1,15 ಲಕ್ಷ ಅಂತೇಳಿ. ಇಲ್ಲಿ ಯಾರ ಮಾತು ನಂಬಬೇಕು ಯಾರು ನಂಬಾರ್ದು ಅನ್ನೋದು ಗೊತ್ತಾಗದಲ್ಲ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ಬೋರ್ಡ್ ಗಿಡ ಏನೂ ಇಲ್ಲ. ಇಲ್ಲಿ ಸಂಬಂಧ ಇಲ್ಲ, ಯಾವುದೂ ಬೋರ್ಡ್ ಹಾಕಿಲ್ಲ. ಇಲ್ಲಿ ಈ 1 ಕೋಟಿ ಗಂಟ್ಲೆ ಒಂದು ಒಂದು ಸ್ಯಾಂಕ್ಷನ್ ಆಗಿದ್ದು ಈ ಕಾಮಗಾರಿಗಳಿಗೆ ಯಾವುದೋ ಸಂಬಂಧಪಟ್ಟಂತೆ ಯಾವುದೋ ಬೋರ್ಡ್ ಸುದಕ್ಕೆ ಹಾಕಿಲ್ಲ ಇಲ್ಲಿ. ಮತ್ತು ಅವ್ರಿಗೆ ಗುತ್ತಿಗೆದಾರರಿಗೆ ಆಮೇಲೆ ಅವ್ರ ಇಂಜಿನಿಯರ್ ಅವರಿಗೆ ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಮತ್ತೆ ಇಂಥ ಒಂದು 1 ಕೋಟಿ ರೂಪಾಯಿ ಏನು ಇವು ಎಲ್ಲ ಸಾರ್ವಜನಿಕರ ತೆರಿಗೆ ದುಡ್ಡನ್ನ ಈ ರೀತಿಯಾಗಿ ಪೋಲ್ ಮಾಡುವಂತ ವ್ಯವಸ್ಥೆ ಆಗಿದ್ವು. ಅದಕ್ಕೆ ಈಗ ಸಂಬಂಧಪಟ್ಟ ಇಂಜಿನಿಯರ್ ಅವ್ರ ಜೊತೆ ಮಾತಾಡಿದ್ರು. ಅವರು ಇನ್ನೂ ಹೇಳ್ತಾರೋ ಇನ್ನೊಂದು 15 ದಿವಸ ಟೈಮ್ ಕೊಡ್ಬೇಕು ಅವ್ರಿಗೆ ಅಂತ ಹೇಳ್ತಾರೋ. ಮತ್ತೆ ಅವ್ನು ಗುತ್ತಿಗೆದಾರ ಹೇಳ್ತಾರೋ ಇಲ್ಲ ನಮಗೆ ಇನ್ನೊಂದು 15 ದಿವಸ ಟೈಮ್ ಬೇಕ್ರಿ ಅಂತಂದ. ಮತ್ತೆ 2 ದಿವಸ 3 ವರ್ಷ ಗಂಟೆ ಏನ್ ಮಾಡಿದ್ರು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ಈ ಕೆಲವೊಬ್ಬರು ಇಲ್ಲಿ ನಮ್ಮ ಸ್ಥಳೀಯವಾಗಿದ್ದಂತ ಇವರದಾರು. ಸರ್ ಈಗ ಎಷ್ಟು ದಿವಸ ಹತ್ರ ಅವ್ರಿಗೆ ಹೇಳಿ ನೀವು? ಸರ್ ನಾವು ಒಂದು 10 ಸರಿ ಕಾಲ್ ಮಾಡಿದ್ವಿ ಸರ್. 2 ದಿವಸ ಅಂತ ಹೇಳ್ತಾ ಇದಾರೆ ಸರ್. ಏನು ಮಾಡ್ತಾ ಇಲ್ಲ ಕೆಲಸ. ಬರೀ ಅದನ್ನ ಕಡಿ ಜಗ್ಗಿನೇ ಇವನ್ ಜಗ್ಗಿನೇ ಅದಾಡ್ದಂಗೆ ಸರ್. ಇಲ್ಲಿ ನೋಡಿ ಸರ್ ಸ್ವಲ್ಪ ಅದೇ ರೀತಿ ನೋಡ್ರಿ. ಇಲ್ಲಿ ಮತ್ತೆ ಈಗ ಅವ್ರು ಯಾರಿಗೆ ಹಚ್ಚಿದ್ರಿ ನೀವು? ನಾವು ಕಾಂಟ್ರಾಕ್ಟರ್ಗೆ ತುಪ್ಪದ ನೋಡ್ರಿ ಕಾಂಟ್ರಾಕ್ಟರ್ ನಂಬರ್ಗೆ ಹಚ್ಚಿದ್ವಿ. ಹಾಂ ರೀ. ಮತ್ತೆ ಏನಾದ್ರು ಹಚ್ಚದಾಗ ಬರೀ 2 ದಿವಸ ಡಾಂಬರ್ ಹಾಕ್ತಿವಿ, ಡಾಂಬರ್ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ನೋಡ್ರಿ. ಅವ್ರು ಡಾಂಬರ್ ಸಿಗುವಲ್ತು, ಕಡಿ ಸಿಗುವಲ್ತು ಅಂತೇಳಿ ಹೇಳಿ ಅದು ಕೆಲಸ ಹಿಡಿದು ಇಂಥ ಮಾಡಲಿಲ್ಲ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ಇಲ್ಲ ಅಂತಂದ್ರೆ 3 ವರ್ಷ ಗಂಟೆ ಆದರೂ ಇದ್ರ ಬಗ್ಗೆ ಯಾವುದೂ ಕ್ರಮ ಇಲ್ಲ ಅಂತಂದ್ರೆ ಏನು ವ್ಯವಸ್ಥೆ ಆಗತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದ್ರ ಹಿಂದೆ ಯಾವುದೋ ಒಂದು ಭ್ರಷ್ಟಾಚಾರ ಇರ್ಬೋದು ಅನಿಸ್ತೈತಿ. ಯಾಕಂದ್ರೆ ಸ್ಥಳೀಯವಾಗಿ ಒಂದು 3 ವರ್ಷದ ಒಂದು ಕಾಮಗಾರಿ ಇನ್ನೂ ಪೂರ್ಣವಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಕ್ರಮ ಕೈಗೊಳ್ತಾರೋ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಮೇಲಾಧಿಕಾರಿಗಳು ತಾವು ಗಮನಿಸಬೇಕು. ಯಾಕಂತಂದ್ರೆ ನೋಡ್ರಿ 1,15 ಲಕ್ಷ ರೂಪಾಯಿ ಅಂತ ಇಂಜಿನಿಯರ್ ಹೇಳಿದ್ರು. ಆಮೇಲೆ ಇದಕ್ಕೆ ಯಾರೋ ಗುತ್ತಿಗೆದಾರರು 80 ಲಕ್ಷ ಅಂತ ಹೇಳ್ತಾ ಇದಾರೆ. ಮತ್ತೆ ಇಲ್ಲಿ ಯಾವುದೇ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಬೋರ್ಡ್ಗೊಳಿಸೋದಕ್ಕಿಲ್ಲ ನೋಡ್ರಿ. ಪೂರ ಕಾಮಗಾರಿ ನೋಡ್ರಿ. ಇದೆಲ್ಲ ಇದೇ ರೀತಿ ರೀ. ಪೂರ ಹಿಂಗ್ ಕಡಿ ಎದ್ದು ಇಲ್ಲಿಂದ ಒಂದು ಹೊಸೂರಲ್ಲಿ ರಸ್ತೆ